ಮಂಜು ಅವರೇ, ಇತ್ತೀಚೆಗಷ್ಟೇ ಆಗಿರುವಂತಹ ಒಂದು ಬೆಳವಣಿಗೆ ನಿಮ್ಮೆಲ್ಲರಿಗೂ ಆಘಾತ ಆಯಿತು. ಆ್ಯಂಡ್ ನೀವು ಅವರೊಟ್ಟಿಗೆ ಕೆಲಸ ಮಾಡಿದ್ರಿಂದ ಕೇಳ್ತಾ ಇದ್ದೀನಿ, ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ದಾರೆ, ಕಷ್ಟದ ಪರಿಸ್ಥಿತಿ ಇತ್ತು, ಇವಾಗ ಸುಧಾರಿಸ್ಕೊಳ್ತಾ ಇದ್ದಾರೆ. ಡಿ ಬಾಸ್ ದರ್ಶನ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಒಳ್ಳೇದಾಗಲಿ. ಅಂದರೆ ಅಣ್ಣನ ಜೊತೆ ಸಿನಿಮಾನು ಮಾಡಿದ್ದೀನಿ, ದರ್ಶನ್ ಸರ್ ಜೊತೆಗೆ. ಅವರು ಹೇಗೆ ಏನೋ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ನಾನು ತೀರಾ ಹತ್ರದಿಂದ ನೋಡಿದ್ದೀನಿ. ಅವ್ರಿಗೆ ಅಂದರೆ ಒಬ್ಬ ಮನುಷ್ಯನಿಂದ ಒಂದಷ್ಟು ಜನ, ಲಕ್ಷಾಂತರ ಜನ ಅನ್ನ ತಿಂತೀವಿ. ಅವರು ಒಂದು ಸಿನಿಮಾದಿಂದ ಒಂದಷ್ಟು ಜನ ಕಲಾವಿದರು, ಒಂದಷ್ಟು ಜನ ಟೆಕ್ನಿಷಿಯನ್ಸು, ಆ ಥರದ್ದೆಲ್ಲ ಆಗುತ್ತೆ. ಮನುಷ್ಯ ಯಾವತ್ತಿದ್ರೂ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬ ಮನುಷ್ಯನೂ ಒಂದು ಎಲ್ಲೋ ಗೊತ್ತಿಲ್ಲದೇ ಏನೋ ಒಂದು ತಪ್ಪಾಗೋಗಿರುತ್ತೆ. ಬಟ್ ಅವ್ರಿಗಿರುವಂಥ ವ್ಯಕ್ತಿತ್ವ, ಅವ್ರಿಗಿರುವಂಥ ಮನಸ್ಸಿಗೆ ಖಂಡಿತವಾಗ್ಲೂ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ಎಲ್ಲನೂ ಒಳ್ಳೆಯದಾಗುತ್ತೆ. ಆದಷ್ಟು ಬೇಗ ಈ ಪ್ರಕರಣದಿಂದ ಎಲ್ಲನೂ ಮುಕ್ತಿಯಾಗಿ, ಅಂದರೆ ಎಲ್ಲನೂ ಮುಗಿಸ್ಕೊಂಡು ಆಚೆ ಬಂದು ಒಂದಷ್ಟು ಸಿನಿಮಾಗಳು ಅವ್ರಿಗೆ ಅಂತ ಕೋಟ್ಯಾಂತರ ಜನ, ನನ್ನೂ ಸೇರಿ ಒಂದಷ್ಟು ಜನ, ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅವ್ರ ಸಿನಿಮಾ ನೋಡಿ, ಆ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿ ಅದನ್ನು ಆನಂದಿಸೋಕ್ಕೆ, ಖುಷಿ ಪಡೋದಕ್ಕೆ, ಆ ಥರದ್ದು. ಬಟ್ ಅದೆಲ್ಲ ಬೇಗ ಆಗಲಿ ಅನ್ನೋದು ಡೆವಿಲ್ ಇದೆ. ಆ ಡೆವಿಲ್ ಪೋಸ್ಟರ್ ನೋಡೇ ನಮಗೆ ಇದಿತ್ತು. ಬಟ್ ಆ ಸಿನಿಮಾ ಹೇಗೆ ಬರುತ್ತೆ, ಹೇಗೆ ಅನ್ನೋದು ಬಗ್ಗೆ ಕುತೂಹಲ ಇದೆ. ಆದಷ್ಟು ಬೇಗ ಎಲ್ಲರೂ ಖುಷಿಯಾಗಿ ಎಲ್ಲರೂ ಇರಬೇಕು ಅಷ್ಟೇ. ಬಟ್ ಯಾರಿಗೂ ಕೆಟ್ಟದಾಗಬಾರ್ದು, ಯಾರಿಗೂ ಇದಾಗಬಾರ್ದು. ಎಲ್ಲರೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಅಂದರೆ ಅದೇ ಶಿವನಂದ ಆರೋಗ್ಯ ಪರಿಸ್ಥಿತಿ ಅಂತಂದರೆ ಅದನ್ನು, ಅಂದರೆ ನಮ್ಮ ಇಂಡಸ್ಟ್ರಿನಲ್ಲಿ ಯಾರೋ ಒಬ್ಬರಿಗೆ ಏನಾದರೂ ಒಬ್ಬರು ನಿಂತುಬಿಟ್ರೂ ಎಷ್ಟು ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ನಮ್ಮ ಇಂಡಸ್ಟ್ರಿಗೆ ಅಂತಲ್ಲ, ನಮ್ಮ ಎಲ್ಲದೂ ವಿಚಾರದಲ್ಲಿ ಓಡ್ತಾನೆ ಇರಬೇಕು, ಹೋಗ್ತಾನೆ ಇರಬೇಕು. ಅದಿಲ್ಲಾಂದರೆ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗ್ಬಿಟ್ರೆ ಸುಮಾರು ಜನರಿಗೆ ಸುಮಾರಷ್ಟು ಇದಾಗುತ್ತೆ. ಹಾಗಾಗಿ ಒಳ್ಳೆಯದಾಗಿದೆ. ಭೇಟಿಯಾಗಿ ಮಾತನಾಡಿಸುವಂಥ ಪ್ರಯತ್ನ ಏನಾದರೂ ಮಾಡಿದ್ರಾ ಅಥವಾ ಹೋಗ್ತೀರಾ? ಪ್ಲಾನಿಂಗ್ಸ್ ಏನಾದರೂ ಇದೆಯಾ? ಹೋಗ್ತೀನಿ, ಶಿವನನ್ನು ಮಾತಾಡ್ಸೋಕೆ ಹೋಗ್ತೀನಿ, ದರ್ಶನ್ ಸರ್ನು ಮಾತಾಡ್ಸೋಕೆ ಹೋಗ್ತೀನಿ. ಇದೆ ಈಗ 2 days ಆಯಿತು, ನೀವೇ ಬರ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಚಾನಲ್ಸ್ ಬರ್ತಾನೆ ಇದೆ. ಅದ್ರ ಮ್ಯಾಕ್ಸಿಮಮ್ ನೋಡಿರಲಿಲ್ಲ, ಅದು ನೋಡಿದೆ. ಹೋಗ್ತೀನಿ ನಾನು ಆದಷ್ಟು ಬೇಗ. ಓಕೆ, ಈಗ ದರ್ಶನ್ ಅವರು ಒಂದು ಕೈಯಲ್ಲಿ ಸಹಾಯ ಮಾಡಿದ್ರೆ ಎಡಗೈಯಿಂದ ಬಲಗೈ ಗೊತ್ತಾಗಲ್ಲ, ಆ ಥರ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಸೊ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಸಹಾಯ ಮಾಡಬಹುದಾ? ಮಾಡೇ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅವ್ರು ಮಾಡಲ್ಲ, ಬಟ್ ಯಾರು ಗೊತ್ತಿಲ್ಲ, ಏನು ಎಲ್ಲರಿಗೂ ಮಾಡ್ತಾರೆ. ಅವ್ರು ಖಂಡಿತವಾಗ್ಲೂ ಆ ಥರದಲ್ಲೆಲ್ಲ ಎತ್ತಿದ ಕೈ ಮಾಡೋದು. ಯಾರಿಗಾದ್ರೂ ಕೊಡೋದ್ರಲ್ಲಿ, ಯಾರಿಗಾದ್ರೂ ದಾನ ಧರ್ಮ ಮಾಡೋದ್ರಲ್ಲಿ, ಯಾರಿಗಾದ್ರೂ ಸಹಾಯ ಮಾಡೋದು, ಯಾರಿಗಾದ್ರೂ ಕಷ್ಟ ಅಂತ ಬಂದರೆ ಅವ್ರ ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಅವ್ರ ಮನೆ ಮುಂದೆ ಎಲ್ಲಿ ಹೋಗ್ತಾರೋ ಏನೋ ಗೊತ್ತಿಲ್ಲ, ಅವ್ರ ಮನೆ ಮುಂದೆ ಅಂತೂ ಸುಮಾರು ಜನ ಕ್ಯೂ ನಿಂತಿರ್ತಾರೆ. ದರ್ಶನ್ ಸರ್ ಮನೆ ಮುಂದೆ ಆಗಿರ್ಬೋದು, ಸುದೀಪ್ ಸರ್ ಮನೆ ಮುಂದೆ ಆಗಿರ್ಬೋದು, ಅಂಬರೀಷ್ ಇರೋವರೆಗೂ ಅವ್ರ ಮನೆ ಮುಂದೆ ಆಗಿರ್ಬೋದು, ಶಿವನ ಮನೆ ಮುಂದೆ, ಅಪ್ಪು ಸರ್ ಮನೆ ಮುಂದೆ, ಎಲ್ಲರೂ ಮನೆ ಮುಂದೆನೇ ಇರ್ತಾರೆ. ಅದೆಲ್ಲ ಸುಮಾರಷ್ಟು ವಿಚಾರಗಳು ಅವ್ರು ಹೇಳ್ಕೊಳ್ಳಲ್ಲ. ಅವ್ರ ಮನಸ್ಸಿಗೆ ಖುಷಿ ಆದರೆ ಸಾಕು, ಸುಮಾರಷ್ಟು ಕೆಲಸಗಳು ಮಾಡ್ಬಿಟ್ಟಿರ್ತಾರೆ. ಆ ಥರ ಅಂದರೆ ಅದೇ ಕೈ ಗೊತ್ತಾಗಲ್ಲ ಅಷ್ಟೇ, ಅವ್ರ ಮನಸ್ಸಿಗೆ ಖುಷಿ ಕೊಡುತ್ತಲ್ವ. ಏನು ಅವರೆಲ್ಲ ಎಲ್ಲರೂ ಇವು ಕಲಾವಿದರು ಏನು ಅಂತಂದ್ರೆ ಒಂದು ಸ್ಟೇಜಿಗೆ ಹೋಗಾದ್ಮೇಲೆ ಅವನು ನಟನೆ ಮಾಡಿ ಆ ನವರಸಗಳನ್ನ ಎಲ್ಲ ರೀತಿಯಲ್ಲೂ ಮಾಡಿ ಏನಿದೆ ಖುಷಿ. ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಮಾಡಿ ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ, ಅವ್ರ ಕಡೆಯಿಂದ ನಾವು ಖುಷಿ ನೋಡಿದ್ರೆ ಸಾಕು ಅನ್ಸ್ಬಿಟ್ಟಿರುತ್ತೆ. ಯಾಕಂದರೆ ಅಭಿಮಾನಿಗಳಿಂದಲೇ ತಾನೇ ನಾವು, ಅವ್ರು ಕೊಡೋ ದುಡ್ಡಿಂದ ತಾನೇ ನಾವು ಬೆಳೆದಿರೋದು. ಅದರಲ್ಲಿ ಯಾವುದೋ ಒಂದು ಸಮಾಜದಲ್ಲಿ ಒಂದಷ್ಟು ಜನಕ್ಕೆ ಏನೋ ನಮ್ಮ ಕೈಲಾದಷ್ಟು ಮಾತ್ರ ಯಾರಿಗಾದ್ರೂ ಹೆಲ್ಪ್ ಮಾಡಿ ಅವ್ರ ದುಡ್ಡು ಅವ್ರಿಗೆ ಕೊಡ್ತಿದ್ದಿಲ್ಲ ಅಷ್ಟೇ. ಇಲ್ಲಿ ಯಾವುದು ಬೇರೆ ದುಡ್ಡಲ್ಲ, ನಮಗೇನೋ ಒಂದಷ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಅವ್ರಿಗೆ ಕೊಡ್ತಿರೋದು. ಅದರಲ್ಲಿ ಯಾರು ಕಷ್ಟ ಇರುತ್ತೋ, ಯಾರು ಅವ್ರ ಮನೆ ಗಂಟೆ ಹೋಗ್ತಾರೋ ಕಷ್ಟ ಅಂತ, ಇಲ್ಲ ಅವರೇ ಹೋಗಿ ಯಾರು ಎಲ್ಲಿ ಏನಾದರೂ ಇತ್ತು ಅಂತಂದ್ರೆ ಅವ್ರಿಗೆ ನೀಡಬೇಕಾದ್ರೆ ಅವರೇ ಹೋಗಿ ಹೆಲ್ಪ್ ಮಾಡ್ತಾರೆ. ಆ ಖುಷಿಯೇ ದೊಡ್ಡದಲ್ಲ ಮಾಡೇ ಮಾಡ್ತಾರೆ. ಓಕೆ, ಇನ್ನು ದಿನಕರ್ ತುಗುದೀಪ್ ಅವರ ಸಿನಿಮಾ ಒಂದು ರಾಯಲ್ ಸಿನಿಮಾ, ಎಲ್ಲರೂ ಕೂಡ ಒಟ್ಟಿಗೆ, ನೀರಮ್ಮ ಕೂಡ ದರ್ಶನ್ ಅವರು ಎಲ್ಲರೂ ಒಟ್ಟಿಗೆ ಕೂತು ನೋಡಿದ್ರು. ಸೊ ಮ್ಯಾಕ್ಸ್ ಸಿನಿಮಾ ನೋಡಲಿಕ್ಕೆ ಇನ್ವೈಟ್ ಮಾಡೋ ಪ್ಲಾನ್ಸ್ ಏನಾದರೂ ಇದೆಯಾ? ನನಗೆ ಗೊತ್ತಿಲ್ಲ ಮೇಡಮ್, ದೊಡ್ಡ ಟೀಮು, ಬಟ್ ಅವ್ರ ಟೀಮ್ ಡಿಸೈಡ್ ಮಾಡ್ತಾರೆ, ಪ್ರೊಡಕ್ಷನ್ ಎಲ್ಲ ಪ್ರತಿಭೆಗಳಿಗೆ ಬೆಂತಟ್ಟಿ ಸಪೋರ್ಟ್ ಮಾಡ್ತಾರೆ. ಆ ಗುಣಕ್ಕೆ ಏನು ಹೇಳ್ತೀರಾ? ಅದು ಎಲ್ಲರೂ ಮಾಡ್ತಾರೆ ಮೇಡಮ್. ಅದಕ್ಕೋಸ್ಕರನೇ ಕನ್ನಡ ಇಂಡಸ್ಟ್ರಿ ಇವತ್ತೊಂದು ಈ ಮಟ್ಟಕ್ಕೆ ಇರುವಂಥದ್ದು, ಇಷ್ಟು ದೊಡ್ಡ ಸಿನಿಮಾಗಳು ಆಗ್ತಕ್ಕಂಥದ್ದು, ಇಷ್ಟು ದೊಡ್ಡ ಹೆಸರು ಮಾಡಿರುವಂಥದ್ದು. ಆಮೇಲೆ ಇಡೀ ಬೇರೆ ಅದರ್ ಇಂಡಸ್ಟ್ರಿಯವರಲ್ಲಿ ತಿರುಗಿ ನೋಡ್ತಾ ಇರೋದು. ಅಂದರೆ ಒಂದು ಫ್ರೈಡೇ ಸಾಟರ್ಡೆ ಸಂಡೇ 3 ದಿನಕ್ಕೆ ಎಷ್ಟು ಕಲೆಕ್ಷನ್ ಆಗುತ್ತೆ. ಇವಾಗ ದರ್ಶನ್ ಸರ್ದು, ಆಮೇಲೆ ಸುದೀಪ್ ಸರ್ದು, ಮತ್ತು ಅಪ್ಪು ಸರ್ದು, ಶಿವನದು, ಇವತ್ತೆಲ್ಲ ಮೂವಿಗಳೆಲ್ಲ 3 daysಗೆ ಯಶೋರ್ದಿರ್ಬೋದು, ಕಾಂತಾರ, ಇವೆಲ್ಲ ಹೆಂಗೆ ಆಗಕ್ಕೆ ಸಾಧ್ಯ? ಬಿಕಾಸ್ ಆಫ್ ಅದಕ್ಕೋಸ್ಕರನೇ ಅಲ್ವಾ, ಹಾಗಾಗಿನೇ ಹಾಗಾಗುತ್ತೆ. ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ದರ್ಶನ್ ಅವರ ಅಭಿಮಾನದ ಮಾತುಗಳನ್ನು ಆಡಿದ್ರಿ, ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಅವರ ಬಗ್ಗೆ, ಅವರ ಮೇಲಿರುವ ಅಭಿಮಾನದ ಬಗ್ಗೆ ಮೆಚ್ಚುಗೆ ಮಾತನಾಡಿದ ಉಗ್ರ ಮಂಜು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ರೋಜಾ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ಮಂಜು ಅವರೇ, ಇತ್ತೀಚೆಗಷ್ಟೇ ಆಗಿರುವಂತಹ ಒಂದು ಬೆಳವಣಿಗೆ ನಿಮ್ಮೆಲ್ರಿಗೂ ಆಘಾತ ಆಯಿತು. ಆ್ಯಂಡ್ ನೀವು ಅವರೊಟ್ಟಿಗೆ ಕೆಲಸ ಮಾಡಿದ್ರಿಂದ ಕೇಳ್ತಾ ಇದ್ದೀನಿ, ರೆಗ್ಯುಲರ್ ಬೇಲ್ ಮೇಲೆ ಆಚೆ ಇದ್ದಾರೆ, ಕಷ್ಟದ ಪರಿಸ್ಥಿತಿ ಇತ್ತು, ಇವಾಗ ಸುಧಾರಿಸ್ಕೊಳ್ತಾ ಇದ್ದಾರೆ. ಡಿ ಬಾಸ್ ದರ್ಶನ್ ಅವರು ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಒಳ್ಳೇದಾಗಲಿ. ಅಂದರೆ ಅಣ್ಣನ ಜೊತೆ ಸಿನಿಮಾನು ಮಾಡಿದ್ದೀನಿ, ದರ್ಶನ್ ಸರ್ ಜೊತೆಗೆ. ಅವರು ಹೇಗೆ ಏನೋ ಅವ್ರ ವ್ಯಕ್ತಿತ್ವ ಏನು ಅನ್ನೋದು ನಾನು ತೀರಾ ಹತ್ರದಿಂದ ನೋಡಿದ್ದೀನಿ. ಅವ್ರಿಗೆ ಅಂದರೆ ಒಬ್ಬ ಮನುಷ್ಯನಿಂದ ಒಂದಷ್ಟು ಜನ, ಲಕ್ಷಾಂತರ ಜನ ಅನ್ನ ತಿಂತೀವಿ. ಅವರು ಒಂದು ಸಿನಿಮಾದಿಂದ ಒಂದಷ್ಟು ಜನ ಕಲಾವಿದರು, ಒಂದಷ್ಟು ಜನ ಟೆಕ್ನಿಷಿಯನ್ಸು, ಆ ಥರದ್ದೆಲ್ಲ ಆಗುತ್ತೆ. ಮನುಷ್ಯ ಯಾವತ್ತಿದ್ರೂ ಎಲ್ಲರೂ ಅಷ್ಟೇ, ಪ್ರತಿಯೊಬ್ಬ ಮನುಷ್ಯನೂ ಒಂದು ಎಲ್ಲೋ ಗೊತ್ತಿಲ್ಲದೇ ಏನೋ ಒಂದು ತಪ್ಪಾಗೋಗಿರುತ್ತೆ. ಬಟ್ ಅವ್ರಿಗಿರುವಂಥ ವ್ಯಕ್ತಿತ್ವ, ಅವ್ರಿಗಿರುವಂಥ ಮನಸ್ಸಿಗೆ ಖಂಡಿತವಾಗ್ಲೂ ದೇವರು ಒಳ್ಳೇದು ಮಾಡೇ ಮಾಡ್ತಾರೆ. ಎಲ್ಲನೂ ಒಳ್ಳೇದಾಗುತ್ತೆ. ಆದಷ್ಟು ಬೇಗ ಈ ಪ್ರಕರಣದಿಂದ ಎಲ್ಲನೂ ಮುಕ್ತಿಯಾಗಿ, ಅಂದರೆ ಎಲ್ಲನೂ ಮುಗಿಸ್ಕೊಂಡು ಆಚೆ ಬಂದು ಒಂದಷ್ಟು ಸಿನಿಮಾಗಳು ಅವ್ರಿಗೆ ಅಂತ ಕೋಟ್ಯಾಂತರ ಜನ, ನನ್ನೂ ಸೇರಿ ಒಂದಷ್ಟು ಜನ, ಕೋಟ್ಯಾಂತರ ಜನ ಅಭಿಮಾನಿಗಳಿದ್ದಾರೆ. ಅವ್ರ ಸಿನಿಮಾ ನೋಡಿ, ಆ ಸಿನಿಮಾಗಳನ್ನ ಥಿಯೇಟ್ರಲ್ಲಿ ನೋಡಿ ಅದನ್ನು ಆನಂದಿಸೋಕ್ಕೆ, ಖುಷಿ ಪಡೋದಕ್ಕೆ, ಆ ಥರದ್ದು. ಬಟ್ ಅದೆಲ್ಲ ಬೇಗ ಬೇಗ ಆಗಲಿ ಅನ್ನೋದು ಡೆವಿಲ್ ಇದೆ. ಆ ಡೆವಿಲ್ ಪೋಸ್ಟರ್ ನೋಡೇ ನಮಗೆ ಇದಿತ್ತು. ಬಟ್ ಆ ಸಿನಿಮಾ ಹೇಗೆ ಬರುತ್ತೆ, ಹೇಗೆ ಅನ್ನೋದು ಬಗ್ಗೆ ಕುತೂಹಲ ಇದೆ. ಆದಷ್ಟು ಬೇಗ ಎಲ್ಲರೂ ಖುಷಿಯಾಗಿ ಎಲ್ಲರೂ ಇರಬೇಕು ಅಷ್ಟೇ. ಬಟ್ ಯಾರಿಗೂ ಕೆಟ್ಟದಾಗಬಾರ್ದು, ಯಾರಿಗೂ ಇದಾಗಬಾರ್ದು. ಎಲ್ಲರೂ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ಅಂದರೆ ಅದೇ ಶಿವನಂದ ಆರೋಗ್ಯ ಪರಿಸ್ಥಿತಿ ಅಂತಂದರೆ ಅದನ್ನು, ಅಂದರೆ ನಮ್ಮ ಇಂಡಸ್ಟ್ರಿನಲ್ಲಿ ಯಾರೋ ಒಬ್ಬರಿಗೆ ಏನಾದರೂ ಒಬ್ಬರು ನಿಂತುಬಿಟ್ರೂ ಎಷ್ಟು ಸಿಕ್ಕಾಪಟ್ಟೆ ಲಾಸ್ ಆಗುತ್ತೆ. ನಮ್ಮ ಇಂಡಸ್ಟ್ರಿಗೆ ಅಂತಲ್ಲ, ನಮ್ಮ ಎಲ್ಲದೂ ವಿಚಾರದಲ್ಲಿ ಓಡ್ತಾನೆ ಇರಬೇಕು, ಹೋಗ್ತಾನೆ ಇರಬೇಕು. ಅದಿಲ್ಲಾಂದರೆ ಎಲ್ಲೋ ಒಂದು ಕಡೆ ಸ್ಟಾಪ್ ಆಗ್ಬಿಟ್ರೆ ಸುಮಾರು ಜನರಿಗೆ ಸುಮಾರಷ್ಟು ಇದಾಗುತ್ತೆ. ಹಾಗಾಗಿ ಒಳ್ಳೆಯದಾಗಿದೆ. ಭೇಟಿಯಾಗಿ ಮಾತನಾಡಿಸುವಂಥ ಪ್ರಯತ್ನ ಏನಾದರೂ ಮಾಡಿದ್ರಾ ಅಥವಾ ಹೋಗ್ತೀರಾ? ಪ್ಲಾನಿಂಗ್ಸ್ ಏನಾದರೂ ಇದೆಯಾ? ಹೋಗ್ತೀನಿ, ಶಿವನನ್ನು ಮಾತಾಡ್ಸೋಕೆ ಹೋಗ್ತೀನಿ, ದರ್ಶನ್ ಸರ್ನು ಮಾತಾಡ್ಸೋಕೆ ಹೋಗ್ತೀನಿ. ಇದೆ ಈಗ 2 days ಆಯಿತು, ನೀವೇ ಬರ್ತಿಲ್ಲ. ಬ್ಯಾಕ್ ಟು ಬ್ಯಾಕ್ ಚಾನಲ್ಸ್ ಬರ್ತಾನೆ ಇದೆ. ಅದ್ರ ಮ್ಯಾಕ್ಸಿಮಮ್ ನೋಡಿರಲಿಲ್ಲ, ಅದು ನೋಡಿದೆ. ಹೋಗ್ತೀನಿ ನಾನು ಆದಷ್ಟು ಬೇಗ. ಓಕೆ, ಇನ್ನು ದರ್ಶನ್ ಅವರು ಒಂದು ಕೈಯಲ್ಲಿ ಸಹಾಯ ಮಾಡಿದ್ರೆ ಎಡಗೈಯಿಂದ ಬಲಗೈ ಗೊತ್ತಾಗಲ್ಲ, ಆ ಥರ ಸಹಾಯ ಮಾಡ್ತಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತು. ಸೊ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಸಹಾಯ ಮಾಡಬಹುದಾ? ಮಾಡೇ ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಅವ್ರು ಮಾಡಲ್ಲ, ಬಟ್ ಯಾರು ಗೊತ್ತಿಲ್ಲ, ಏನು ಎಲ್ಲರಿಗೂ ಮಾಡ್ತಾರೆ. ಅವ್ರು ಖಂಡಿತವಾಗ್ಲೂ ಆ ಥರದಲ್ಲೆಲ್ಲ ಎತ್ತಿದ ಕೈ ಮಾಡೋದು. ಯಾರಿಗಾದ್ರೂ ಕೊಡೋದ್ರಲ್ಲಿ, ಯಾರಿಗಾದ್ರೂ ದಾನ ಧರ್ಮ ಮಾಡೋದ್ರಲ್ಲಿ, ಯಾರಿಗಾದ್ರೂ ಸಹಾಯ ಮಾಡೋದು, ಯಾರಿಗಾದ್ರೂ ಕಷ್ಟ ಅಂತ ಬಂದರೆ ಅವ್ರ ಮನೆ ಮುಂದೆ ಕ್ಯೂ ನಿಂತಿರ್ತಾರೆ. ಅವ್ರ ಮನೆ ಮುಂದೆ ಎಲ್ಲಿ ಹೋಗ್ತಾರೋ ಏನೋ ಗೊತ್ತಿಲ್ಲ, ಅವ್ರ ಮನೆ ಮುಂದೆ ಅಂತೂ ಸುಮಾರು ಜನ ಕ್ಯೂ ನಿಂತಿರ್ತಾರೆ. ದರ್ಶನ್ ಸರ್ ಮನೆ ಮುಂದೆ ಆಗಿರ್ಬೋದು, ಸುದೀಪ್ ಸರ್ ಮನೆ ಮುಂದೆ ಆಗಿರ್ಬೋದು, ಅಂಬರೀಷ್ ಇರೋವರೆಗೂ ಅವ್ರ ಮನೆ ಮುಂದೆ ಆಗಿರ್ಬೋದು, ಶಿವನ ಮನೆ ಮುಂದೆ, ಅಪ್ಪು ಸರ್ ಮನೆ ಮುಂದೆ, ಎಲ್ಲರೂ ಮನೆ ಮುಂದೆನೇ ಇರ್ತಾರೆ. ಅದೆಲ್ಲ ಸುಮಾರಷ್ಟು ವಿಚಾರಗಳು ಅವ್ರು ಹೇಳ್ಕೊಳ್ಳಲ್ಲ. ಅವ್ರ ಮನಸ್ಸಿಗೆ ಖುಷಿ ಆದರೆ ಸಾಕು, ಸುಮಾರಷ್ಟು ಕೆಲಸಗಳು ಮಾಡ್ಬಿಟ್ಟಿರ್ತಾರೆ. ಆ ಥರ ಅಂದರೆ ಅದೇ ಕೈ ಗೊತ್ತಾಗಲ್ಲ ಅಷ್ಟೇ, ಅವ್ರ ಮನಸ್ಸಿಗೆ ಖುಷಿ ಕೊಡುತ್ತಲ್ವ. ಏನು ಅವರೆಲ್ಲ ಎಲ್ಲರೂ ಇವು ಕಲಾವಿದರು ಏನು ಅಂತಂದ್ರೆ ಒಂದು ಸ್ಟೇಜಿಗೆ ಹೋಗಾದ್ಮೇಲೆ ಅವನು ನಟನೆ ಮಾಡಿ ಆ ನವರಸಗಳನ್ನ ಎಲ್ಲ ರೀತಿಯಲ್ಲೂ ಮಾಡಿ ಏನಿದೆ ಖುಷಿ. ಯಾರಿಗಾದ್ರೂ ಒಬ್ರಿಗೆ ಹೆಲ್ಪ್ ಮಾಡಿ ಅವ್ರ ಮುಖದಲ್ಲಿ ಖುಷಿ ನೋಡಿದ್ರೆ, ಅವ್ರ ಕಡೆಯಿಂದ ನಾವು ಖುಷಿ ನೋಡಿದ್ರೆ ಸಾಕು ಅನ್ಸ್ಬಿಟ್ಟಿರುತ್ತೆ. ಯಾಕಂದರೆ ಅಭಿಮಾನಿಗಳಿಂದಲೇ ತಾನೇ ನಾವು, ಅವ್ರು ಕೊಡೋ ದುಡ್ಡಿಂದ ತಾನೇ ನಾವು ಬೆಳೆದಿರೋದು. ಅದರಲ್ಲಿ ಯಾವುದೋ ಒಂದು ಸಮಾಜದಲ್ಲಿ ಒಂದಷ್ಟು ಜನಕ್ಕೆ ಏನೋ ನಮ್ಮ ಕೈಲಾದಷ್ಟು ಮಾತ್ರ ಯಾರಿಗಾದ್ರೂ ಹೆಲ್ಪ್ ಮಾಡಿ ಅವ್ರ ದುಡ್ಡು ಅವ್ರಿಗೆ ಕೊಡ್ತಿದ್ದಿಲ್ಲ ಅಷ್ಟೇ. ಇಲ್ಲಿ ಯಾವುದು ಬೇರೆ ದುಡ್ಡಲ್ಲ, ನಮಗೇನೋ ಒಂದಷ್ಟು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಅವ್ರಿಗೆ ಕೊಡ್ತಿರೋದು. ಅದರಲ್ಲಿ ಯಾರು ಕಷ್ಟ ಇರುತ್ತೋ, ಯಾರು ಅವ್ರ ಮನೆ ಗಂಟೆ ಹೋಗ್ತಾರೋ ಕಷ್ಟ ಅಂತ, ಇಲ್ಲ ಅವರೇ ಹೋಗಿ ಯಾರು ಎಲ್ಲಿ ಏನಾದರೂ ಇತ್ತು ಅಂತಂದ್ರೆ ಅವ್ರಿಗೆ ನೀಡಬೇಕಾದ್ರೆ ಅವರೇ ಹೋಗಿ ಹೆಲ್ಪ್ ಮಾಡ್ತಾರೆ. ಆ ಖುಷಿಯೇ ದೊಡ್ಡದಲ್ಲ ಮಾಡೇ ಮಾಡ್ತಾರೆ. ಓಕೆ, ಇನ್ನು ದಿನಕರ್ ತುಗುದೀಪ್ ಅವರ ಸಿನಿಮಾ ಒಂದು ರಾಯಲ್ ಸಿನಿಮಾ, ಎಲ್ಲರೂ ಕೂಡ ಒಟ್ಟಿಗೆ, ನೀರಮ್ಮ ಕೂಡ ದರ್ಶನ್ ಅವರು ಎಲ್ಲರೂ ಒಟ್ಟಿಗೆ ಕೂತು ನೋಡಿದ್ರು. ಸೊ ಮ್ಯಾಕ್ಸ್ ಸಿನಿಮಾ ನೋಡ್ಲಿಕ್ಕೆ ಇನ್ವೈಟ್ ಮಾಡೋ ಪ್ಲಾನ್ಸ್ ಏನಾದರೂ ಇದೆಯಾ? ನನಗೆ ಗೊತ್ತಿಲ್ಲ ಮೇಡಮ್, ದೊಡ್ಡ ಟೀಮು, ಬಟ್ ಅವ್ರ ಟೀಮ್ ಡಿಸೈಡ್ ಮಾಡ್ತಾರೆ, ಪ್ರೊಡಕ್ಷನ್ ಎಲ್ಲ ಪ್ರತಿಭೆಗಳಿಗೆ ಬೆಂತಟ್ಟಿ ಸಪೋರ್ಟ್ ಮಾಡ್ತಾರೆ. ಆ ಗುಣಕ್ಕೆ ಏನು ಹೇಳ್ತೀರಾ? ಅದು ಎಲ್ಲರೂ ಮಾಡ್ತಾರೆ ಮೇಡಮ್. ಅದಕ್ಕೋಸ್ಕರನೇ ಕನ್ನಡ ಇಂಡಸ್ಟ್ರಿ ಇವತ್ತೊಂದು ಈ ಮಟ್ಟಕ್ಕೆ ಇರುವಂಥದ್ದು, ಇಷ್ಟು ದೊಡ್ಡ ಸಿನಿಮಾಗಳು ಆಗ್ತಕ್ಕಂಥದ್ದು, ಇಷ್ಟು ದೊಡ್ಡ ಹೆಸರು ಮಾಡಿರುವಂಥದ್ದು. ಆಮೇಲೆ ಇಡೀ ಬೇರೆ ಅದರ್ ಇಂಡಸ್ಟ್ರಿಯವರಲ್ಲಿ ತಿರುಗಿ ನೋಡ್ತಾ ಇರೋದು. ಅಂದರೆ ಒಂದು ಫ್ರೈಡೇ ಸಾಟರ್ಡೆ ಸಂಡೇ 3 ದಿನಕ್ಕೆ ಎಷ್ಟು ಕಲೆಕ್ಷನ್ ಆಗುತ್ತೆ. ಇವಾಗ ದರ್ಶನ್ ಸರ್ದು, ಆಮೇಲೆ ಸುದೀಪ್ ಸರ್ದು, ಮತ್ತು ಅಪ್ಪು ಸರ್ದು, ಶಿವನದು, ಇವತ್ತೆಲ್ಲ ಮೂವಿಗಳೆಲ್ಲ 3 daysಗೆ ಯಶೋರ್ದಿರ್ಬೋದು, ಕಾಂತಾರ, ಇವೆಲ್ಲ ಹೆಂಗೆ ಆಗಕ್ಕೆ ಸಾಧ್ಯ? ಬಿಕಾಸ್ ಆಫ್ ಅದಕ್ಕೋಸ್ಕರನೇ ಅಲ್ವಾ, ಹಾಗಾಗಿನೇ ಹಾಗಾಗುತ್ತೆ. ಥ್ಯಾಂಕ್ ಯು ಸರ್, ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರಿ. ದರ್ಶನ್ ಅವರ ಅಭಿಮಾನದ ಮಾತುಗಳನ್ನ ಆಡಿದ್ರಿ, ಧನ್ಯವಾದ. ಥ್ಯಾಂಕ್ ಯು. ಇದಿಷ್ಟು ದರ್ಶನ್ ಅವರ ಬಗ್ಗೆ, ಅವರ ಮೇಲಿರುವ ಅಭಿಮಾನದ ಬಗ್ಗೆ ಮೆಚ್ಚುಗೆ ಮಾತನಾಡಿದ ಉಗ್ರ ಮಂಜು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ರೋಜಾ ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.